ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2 ಡೇಸಿಂದ ಬ್ಲಾಗೇ ಮಾಡಿಲ್ಲ. ಏನೀಗಪ್ಪ ಅಂದರೆ ನನ್ನ ಒಂದು ಪೀರಿಯಡ್ಸ್ ಈ ಸಲ ವರ್ಸ್ಟ್ ಆಗಿತ್ತು ಅಂತಲೇ ಹೇಳ್ಬೋದು. ತುಂಬ ಹೊಟ್ಟೆ ನೋಯ್ತಾ ಇತ್ತು, ಅದಕ್ಕೇ ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ಸುಸ್ತು ಬೇರೆ ಇತ್ತು ಮತ್ತು ಬ್ಲೀಡಿಂಗ್ ತುಂಬ ಜಾಸ್ತಿ ಆಗ್ತಾಯಿತ್ತು. ಅದರಿಂದ ಸುಸ್ತಿತ್ತಲ್ಲ, ಸರಿ ಅಂದ್ಬಿಟ್ಟು ಮಾಡೋಕ್ಕೆ ಆಗಿಲ್ಲ. ಅದಕ್ಕೆ ಇವತ್ತು ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವೆಜಿಟೇರಿಯನ್ಗೆ ದಿನ ಏನು ಸಾಂಬಾರು ಮಾಡೋದು ಅನ್ನೋದು ಒಂದು ತಲೆನೋವು ಅಂತಲೇ ಹೇಳ್ಬೋದು. ನಾನು ಅದಕ್ಕೆ ಇವತ್ತು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಹಂಗೂ ಹುಳಿ ಸಾಂಬಾರು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಅದನ್ನು ಸೋಸಬೇಕು, ಅದೆಲ್ಲ ಮಾಡೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ. ಇವಾಗ ಆಲ್ರೆಡಿ 1 o'clock ಆಗಿದೆ. ಅದಕ್ಕೇ ಫ್ರಿಡ್ಜ್ ನೋಡಿದೆ ಏನು ತರಕಾರಿ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ಇದು ನೋಡಿದೆ, ಬದನೆಕಾಯಿ ನೋಡಿದೆ. ಸರಿ, ಬದನೆಕಾಯಿ ಇದೆಯಲ್ಲ, ಬದನೆಕಾಯಿ ಅಲ್ಲ ಗೈಸ್, ಬಾಳೆಕಾಯಿ. ಪಲ್ಯ ಮಾಡ್ಕೋಬೋದಾಗಿತ್ತು, ಬಟ್ ಆದರೆ ಪಲ್ಯ ಮಾಡೋ ಮೂಡ್ ಇರಲಿಲ್ಲ. ಅದಕ್ಕೋಸ್ಕರ ಇವಾಗ ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಇದರಲ್ಲಿ ಹೆಂಗಪ್ಪ ಸಾಂಬಾರು ಮಾಡೋದು ಅಂತಂದರೆ, ಕಾಳಿದ್ರೆ ಕಾಳು ನೆನೆಸ್ಬಿಟ್ಟು, ಕಡಲೆಕಾಳು ಇದು 2 ಹಾಕ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ಸಾಂಬಾರು ಮಾಡ್ಬೋದು. ಕಾಳೇನು ನೆನೆಸಿರ್ನಿಲ್ವಲ್ಲ, ಸೊ ಅದರಿಂದ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಇವಾಗ ಬದನೆಕಾಯಿನ ಬೇಯಕ್ಕೆ ಇಟ್ಟಿದ್ದೀನಿ. ಇದು ಬೆಂದ ಮೇಲೆ ಇದಕ್ಕೆ ಸ್ವಲ್ಪ ಮಸಾಲೆ ರುಬ್ಬಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಡೋದು ಅಷ್ಟೇ, ಈಸಿಯಾಗಿ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿದೆ, ಚೆನ್ನಾಗಿ ಅನ್ನಿಸ್ತು. ಅದಕ್ಕೋಸ್ಕರ ಸರಿ ಇವತ್ತು ಅದೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಇತ್ತೀಚೆಗೆ ಒಂದು ವೈರಲ್ ಆಗಿಬಿಟ್ಟಿದೆ. ಏನಪ್ಪ ಅದು ಅಂತಂದರೆ, ಕಾಪಿ ಮಾಡಿ ಪೇಸ್ಟ್ ಮಾಡೋದು ವೈರಲ್ ಆಗಿಬಿಡುತ್ತೆ ಇನ್ಸ್ಟಾಗ್ರಾಮ್ ಅಂತ ಅಂದ್ಬಿಟ್ಟು. ಎಂಥದ್ದು ಇಲ್ಲ ಗೈಸ್, ರಿಯಲ್ ಆಗಿ ಏನಂದರೆ, ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ ಅವ್ರ ಪೇಜು ಏನು ಫಾಲೋವರ್ಸ್ ಜಾಸ್ತಿ ಆಗ್ತಾರೆ, ನಮ್ಮ ಫಾಲೋವರ್ಸ್ ಏನು ಜಾಸ್ತಿ ಆಗ್ತಾರೆ. ನಾನು ಟ್ರೈ ಮಾಡಿದೆ, ಒಂದೇ ಒಂದು ಫಾಲೋವರ್ಸ್ ಬಂತು ಅಷ್ಟೇ. ಅದು ನಾರ್ಮಲಾಗಿ ಆಗ್ತಾಯಿತ್ತೇನೋ, ಸೊ ಗೊತ್ತಿಲ್ಲ. ಅದಕ್ಕೆ ನಾನು ಅಂದ್ಕೊಂಡೆ ಫೇಕ್ ಅಂತ ಅಂದ್ಕೊಂಡೆ. ನನಗೇನು ಅದು ಯೂಸ್ಫುಲ್ ಅಂತ ಅನ್ನಿಸ್ತಿಲ್ಲ. ಇವಾಗ ನೀವೇ ಹೇಳಿ, ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ ಅವ್ರ ಪೇಜ್ ತಾನೇ ಫಾಲೋ ಮಾಡ್ಕೊಂಡು, ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರೆ ಅವ್ರ ಪೇಜ್ ತಾನೇ ಫಾಲೋವರ್ಸ್ ಜಾಸ್ತಿ ಆಗೋದು. ನಮ್ಮ ಪೇಜ್ ಹೆಂಗೆ ಫಾಲೋವರ್ಸ್ ಜಾಸ್ತಿ ಆಗ್ಬಿಡುತ್ತೆ? ಅದೇನು ಹೇಳಿ ನೋಡೋಣ ನೀವೇ. ಏನಪ್ಪ ಅದೇನು ಇನ್ಸ್ಟಾಗ್ರಾಮಲ್ಲಿ ರಾತ್ರಿ ಇದ್ದಿದ್ದು ಬೆಳಗ್ಗೆ ಏನೇನೋ ಆಗ್ಬಿಡುತ್ತೆ, ಬೆಳಗ್ಗೆ ಎದ್ದಿದ್ದು ರಾತ್ರಿ ಅಷ್ಟರಲ್ಲಿ ಏನೇನೋ ಆಗ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಅದೇನು ವಿಚಿತ್ರನೋ ಹೆಂಗೆ ಜನನೋ ಒಟ್ಟು ಗೊತ್ತಿಲ್ಲ. ಸದ್ಯಕ್ಕೆ ಇದಕ್ಕೆ ಮಸಾಲೆನ ರುಬ್ಕೋತಾ ಇದ್ದೀನಿ. ಮಸಾಲೆಗೆ ಫಸ್ಟ್ ನಾನಿಲ್ಲಿ 1 ಈರುಳ್ಳಿನ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವು, ಮತ್ತು 1 ಟೊಮೆಟೊ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ಸ್ವಲ್ಪ ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ ತೊಗೋತೀನಿ. ಇದಿಷ್ಟು ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ ಅಷ್ಟೇ. ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಕೌಶಿಕ್ಕು ಇದು ಮಾಡ್ತಾ ಇದ್ನಲ್ಲ, ಸೊ ಅವನನ್ನು ಆಂಟಿ ಮನೆಗೆ ಬಿಟ್ಬಿಟ್ಟು ಬಂದೆ. ಇವಾಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಆಮೇಲೆ ರುಬ್ತಾ ಇದ್ರೆ ಅವನು ಸ್ವಲ್ಪ ಯಾರು ಇದ್ದರೆ ಏನು ಮಾಡಲ್ಲ, ಇಲ್ಲ ಅಂತಂದರೆ ಎತ್ಕೋ ಅಂತ ಸ್ಟಾರ್ಟ್ ಮಾಡಿಬಿಡ್ತಾನೆ. ಸೊ ಅದಕ್ಕೋಸ್ಕರ ಅವನನ್ನ ಬಿಟ್ಬಿಟ್ಟು ಬಂದು ನೆಮ್ಮದಿಯಾಗಿ ಅಡುಗೆ ಮಾಡೋಣ ಅಂತ. ಈ ವೆಜಿಟೇರಿಯನ್ಸ್ಗೆ ಎಂತ ಸಾಂಬಾರು ಮಾಡೋದು ಅನ್ನೋದೇ ಒಂದು ತಲೆನೋವು. ದಿನಾಲೂ ಏನಾದರೂ ಒಂದು ಮಾಡ್ತಾನೆ ಇರಬೇಕಾಗುತ್ತೆ. ದಿನಾಲೂ ಇಲ್ಲ ಅಂತಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸನಾದ್ರೂ ಏನಾದರೂ ಒಂದು ಮಾಡಬೇಕಾಗಿರುತ್ತೆ. ಆದರೆ ನಾನ್ ವೆಜಿಟೇರಿಯನ್ಗೆ ಏನಾದ್ರು ಚಿಕನ್ ಮಾಡು, ಮಟನ್ ಮಾಡು, ಅದು ಮಾಡು, ಇದು ಮಾಡು ಅಂದ್ಕೊಂಡು ಮಾಡಿಬಿಡ್ತಾರೆ. ಅವ್ರಿಗೆ ಅಂತ ಅಷ್ಟು ತಲೆ ಬಿಸಿ ಇರಲ್ಲ. ಆದರೆ ನಮಗಿರೋದು ಏನು ಸಾಂಬಾರು ಮಾಡೋಣ, ದಿನ ಕಾಳು ಸಾಂಬಾರಂತೆ, ಆ ಸಾಂಬಾರಂತೆ, ಈ ಸಾಂಬಾರಂತೆ ಅಂತ ದಿನ ಮಾಡ್ತಾನೇ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ತಿನ್ನಂಗಿದ್ರೆ ಅದು ಮಾಡ್ಕೋಬೋದಾಗಿದ್ದಲ್ಲ, ಆಪ್ಷನ್ ಇರಲ್ಲ. ಇದೇ ಮಾಡಬೇಕು. ನಮ್ಮ ಮನೆ ಹತ್ರ ಅಂತೂ ಇದೆಷ್ಟು ಫ್ಲೈಟ್ ಹೋಗ್ತಾವೋ ಗೊತ್ತಾಗಲ್ಲ. ಸುಮ್ಮನೆ ಹೋಗ್ತಾನೆ ಇರ್ತವೆ. ನಮ್ಮ ಪಕ್ಕದಲ್ಲಿ ಏನೂ ಇದಿಲ್ಲ. ಏನು ಹಳೇದು ಏನು ಹಳೆ ಏರ್ಪೋರ್ಟ್ ಬರುತ್ತೆ ನೋಡಿ, ಅದೇನೋ ಎಲ್ಲಿತ್ತು ಅಂತ ಅಂತಾರೆ. ಬಟ್ ಅದು ಎಲ್ಲಿದೆ ಅಂತ ನನಗಂತೂ ಗೊತ್ತಿಲ್ಲ. ಸದ್ಯಕ್ಕೆ ಸಾಕು. ನೋಡ್ಬೋದು ನಾನು ಏನೇನು ತೊಗೊಂಡಿದ್ದೀನಿ ಅಂತ. ತೆಂಗಿನಕಾಯಿ 1 ಮುಷ್ಟಿಯಷ್ಟು, 1 ಟೊಮೆಟೊ, ಒಂದು ಸ್ವಲ್ಪ ಕರಿಬೇವು, 1 ಈರುಳ್ಳಿ, ಇಷ್ಟೇ. ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಅದೆಲ್ಲ ಆದಮೇಲೆ
ಇದು ಮಾಡಬೇಕು. ಇದು ಬಾಯ್ಲ್ ಮಾಡೋಕ್ಕೆ ಇಕ್ಕಿದ್ದೀನಿ. ನೋಡ್ಬೋದು ಇಲ್ಲಿ ಕುದೀತಾ ಇದೆ ಕೊತ ಅಂತ. ಮತ್ತು ನಮ್ಮ ಮನೇಲಿ ಮಿಕ್ಸಿ ಕೆಟ್ಟೋಗಿ ಯಾವುದೋ ಕಾಲನೇ ಆಗ್ಬಿಟ್ಟೈತೆ ಗೈಸ್. ಮಿಕ್ಸಿನೇ ರೆಡಿ ಮಾಡಿಸಿಲ್ಲ. ರೆಡಿ ಮಾಡಿಸಿದ್ರು ಅದು ಒಂದ್ಸತಿ ಮಾಡಿಸಿದ್ವಿ ಮತ್ತು ಅದು ಹಂಗೇ ಆಯಿತು. ಅದು ಹೊಸ ತೊಗೊಬೇಕು. ಸದ್ಯಕ್ಕೆ ತಗೊಳ್ಳೋ ಸಿಚುವೇಶನ್ ಇಲ್ಲ. ನಾನು ಇವಾಗ ತಗೋತೀನಿ ಅಂತಂದರೆ ನನ್ನ ಬಜೆಟ್ ಇರೋದು, ಬಜೆಟ್ ಅಲ್ಲ, ಬಜೆಟ್ ನಾವು ಅರೇಂಜ್ ಮಾಡ್ಕೊಬೇಕು. ನಾನು ತಗೊಳ್ಬೇಕು ಅಂತ ಅಂದ್ಕೊಂಡಿರೋದಕ್ಕೆ ಇವಾಗ ಒಂದು 7,000 to 9,000 ಒಳಗಡೆ ಎಲ್ಲ ಒಂದು 10,000 ಆಗುತ್ತೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. 10,000 ಇವಾಗ ಸದ್ಯಕ್ಕಿಲ್ಲ. ಇವಾಗ 10,000 ಬೇಕು. ಸೊ ಅದಕ್ಕೋಸ್ಕರ ಅಯ್ಯೋ ಮುಖನೇ ಕಾಣಿಸ್ತಾ ಇರಲ್ಲಪ್ಪ. 10,000 ಆಗುತ್ತೆ. ಸದ್ಯಕ್ಕೆ ನಮ್ಮ ಮನೆಯವರು ಇವಾಗ ಸ್ವಲ್ಪ ಇದರಲ್ಲಿದ್ದಾರೆ. ಅದಕ್ಕೇನೆ ಸರಿ ಇನ್ನೊಂದ್ಸಲ ತಗೊಳ್ಳೋಣ ಅಂತ ಅಂದ್ಕೊತೀನಿ. ಬಟ್ ಆದರೆ ಮಿಕ್ಸಿ ರುಬ್ಬು ಅಂತವೆಲ್ಲ ನಮ್ಮನ್ನು ಕೇಳ್ತಾವ. ಸದ್ಯಕ್ಕೆ ಇದು ಇರೋದ್ರಿಂದ ಸರಿ ಹೋಯ್ತು. ಈ ಕಡೆ ಮಾತಾಡಿಕೊಂಡು ಮಸಾಲೆಗೆ ಏನು ಬೇಕದೆಲ್ಲ ರೆಡಿ ಮಾಡಿಕೊಂಡು ರುಬ್ಕೊಳ್ಳೋ ಅಷ್ಟರಲ್ಲಿ ಇದು ಕೂಡ ಬೆಂದಿತ್ತು. ಇದಕ್ಕೆ ರುಬ್ಬಿರುವಂತಹದ್ದೇನಿದೆ ಮಸಾಲ ಅದನ್ನು ಹಾಕಿ ಖಾರದ ಪುಡಿ, ಉಪ್ಪು, ಸ್ವಲ್ಪ ಅಚ್ಚ ಖಾರದ ಪುಡಿ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬಂದಮೇಲೆ ಒಗ್ಗರಣೆನ ಹಾಕಿದೆ. ಸಿಂಪಲ್ಲಾಗಿ ಒಗ್ಗರಣೆ ಮಾಡಿದ್ದೆ. ಅದನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ. ಅಷ್ಟೇ, ಸಾಂಬಾರು ರೆಡಿ ಆಯಿತು. ಇಲ್ಲಿ ಒಂದು ಚಿಕ್ಕ ಪಾತ್ರೆಗೆ ಸ್ವಲ್ಪ ತುಪ್ಪ, ಆಲೂಗಡ್ಡೆ ಒಂದು ಚೆನ್ನಾಗಿ ತುರ್ಕೊಂಡಿದ್ದೆ ಸಿಪ್ಪೆ ತೆಗೆದು, ಮತ್ತು ಒಂದು ಚಿಕ್ಕದು ಕ್ಯಾರೆಟ್ನು ಕೂಡ ತುರ್ಕೊಂಡಿದ್ದೆ, ಚಿಕ್ಕದಾಗಿ ತುರಿದಿದ್ದೆ. ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಹಂಗೆ ರೋಸ್ಟ್ ಮಾಡಿಕೊಂಡು ಅದಾದಮೇಲೆ ನೀರೆಷ್ಟು ಬೇಕಷ್ಟು ಹಾಕಿ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅಂದಮೇಲೆ ಇಲ್ಲಿ ರವೆನ ಹುರ್ಕೊಂಡು ರವೆನ ಹಾಕ್ಕೊತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಒಂದು 2 to 3 ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ. ಇದಿಷ್ಟನ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ಗೊತ್ತಾಗುತ್ತೆ ಇವಾಗ ಉಪ್ಪಿಟ್ಟು ಮಾಡಬೇಕಾದ್ರೆ ಬೇಯಿಸ್ಕೊತೀವಲ್ಲ, ಆ ರೀತಿ ಹಾಕ್ಕೊಬೇಕು. ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ಬೆಂದಮೇಲೆ ಬೇಕಂದರೆ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೋಬೋದು. ಇಲ್ಲ ಅಂದರೆ ಇಲ್ಲ, ಫಸ್ಟೇ ಹಾಕಿರ್ತೀವಲ್ಲ ಸಾಕಾಗುತ್ತೆ. ಕೌಶಿಕ್ ಯಾಕೋ ಸ್ವಲ್ಪ ರೈಸು ತಿಂತಾ ಇರಲಿಲ್ಲ, ರಾಗಿ ಸರಿನೂ ತಿಂತಾ ಇರಲಿಲ್ಲ. ಅದಕ್ಕೋಸ್ಕರ ಈ ರೀತಿ ಟ್ರೈ ಮಾಡಿಕೊಟ್ಟೆ. ಬಟ್ ಅವನು ಇಷ್ಟಪಟ್ಟು ತಿಂದ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಒಂಥರ ಫ್ಲೇವರ್ಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ನೀವು ಕೂಡ ಒಂದ್ಸಲ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಯಾವಾಗಲೂ ರೈಸು, ರಾಗಿ ಸರಿ ಈ ಥರದ್ದು ಮಧ್ಯೆ ಇದು ಒಂದು ಕೊಟ್ಟರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿಬಿಟ್ಟು ಹೇಳಿ. ಮತ್ತು ಅವತ್ತು ನೈಟು ಆಚೆ ಬಂದಿದ್ವಿ. ನಾವಿರೋ ಏರಿಯಾದಲ್ಲಿ ಒಂದು ಮಂಗಳೂರು ಹೋಟೆಲ್ ಇದೆ. ಸೊ ಅಲ್ಲಿ ನಾರ್ಮಲಾಗಿ ನಾನ್ ವೆಜ್ ಇರುತ್ತೆ, ಬಟ್ ಆದರೆ ವೆಜ್ಜು ಕೂಡ ಇರುತ್ತೆ ಪ್ರತಿಯೊಂದು ಹೋಟೆಲಲ್ಲೂ ಕೂಡ. ನಾವು ಒಂದು ಸತಿ ಮಂಗಳೂರು ಫುಡ್ನ ನಾವು ಟೇಸ್ಟ್ ಮಾಡಿಲ್ಲ ಅಲ್ಲ, ಸೊ ಅದರಿಂದ ಅಲ್ಲೂ ಕೂಡ ಥಾಲಿ ಎಲ್ಲ ಸಿಗುತ್ತೆ, ವೆಜ್ ಊಟನೂ ಸಿಗುತ್ತೆ. ಸರಿ ಹೋಗಿ ಒಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಹೋಗಿದ್ವಿ. ಮತ್ತು ಅಲ್ಲಿ ಏನೇನು ತೊಗೊಂಡಿದ್ವಿ ಅಂದರೆ ಮಶ್ರೂಮ್ ಸುಕ್ಕಾನ ತೊಗೊಂಡಿದ್ವಿ. ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ರೀತಿ ನಮಗಿಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ಮತ್ತು ನೀರು ದೋಸೆನ ತೊಗೊಂಡಿದ್ವಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮತ್ತು ನಮ್ಮ ಮನೆಯವರು ಒಂದು ಥಾಲಿನ ತೊಗೊಂಡಿದ್ರು. ಅದನ್ನು ವೀಡಿಯೋನೇ ಮಾಡ್ಕೊಂಡಿಲ್ಲ. ಇದು ತಿನ್ನೋ ಇದರಲ್ಲಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ನೆಕ್ಸ್ಟ್ ಲೆವೆಲ್ ಆಗಿತ್ತು ಅಂತಲೇ ಹೇಳ್ಬೋದು. ಇನ್ನೂ ಒಂದು ಸಲ ಹೋಗುವಂಥ ಒಂದು ಪ್ಲ್ಯಾನ್ ಇದೆ. ಆಮೇಲೆ ಬಿಲ್ ಆದಮೇಲೆ ಅಲ್ಲಿ ನೋಡಿ ಎಷ್ಟು ಮೀನಿಂಗ್ಫುಲ್ಲಾಗಿ ಒಂದು ಇದನ್ನು ಬರ್ತಿದ್ರು. ಅದನ್ನು ನೋಡಿಬಿಟ್ಟು ಒಂಥರ ಖುಷಿ ಆಯಿತು. ನಮ್ಮ ಮನೆಯವ್ರು ತೋರಿಸಿದ್ದು ಅದು ನೋಡಲ್ಲಿ ಹೆಂಗೆ ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು. ಈ ಊಟ ಚೆಲ್ಲೋದು, ಈ ದುಡ್ಡಿರೋರು ದುರಹಂಕಾರ ಪಡ್ತಾರೆ ನೋಡು ಅಂಥವ್ರಿಗೆ ಒಂದು ಏನಂತಾರೆ, ಏನಂತಾರೆ ಅದಕ್ಕೆ ಒಂದು ಲೈನ್ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ತೋರಿಸ್ತಾ ಇದ್ದೀನಿ ಆ ಈರುಳ್ಳಿಗೆ ₹1 ನಾನು ಬ್ಲಿಂಕಿಟಲ್ಲಿ ಗೀನ ಆರ್ಡ್ರ್ ಮಾಡ್ಕೊಂಡಿದ್ದೆ, ತುಪ್ಪನ. ಆವಾಗ ₹1ಗೆ ಇದು ಆಫರ್ ಇತ್ತು. ಮತ್ತು ಇದರಲ್ಲಿ ಇನ್ಸ್ಟಾಮಾರ್ಟಲ್ಲೂ ಕೂಡ ಒಂದು ಸ್ವಲ್ಪ ಐಟಮ್ಸ್ನ ತರಿಸಿದ್ದೆ. ಅದರಲ್ಲಿ ₹9ಗೆ ½ kg ಟೊಮೆಟೊ ಸಿಕ್ತು. ಇವಾಗಂತೂ ಅರ್ಧ ಕೆ ಜಿ 1 kg ಟೊಮೆಟೊಗೆ ₹50. ಬಟ್ ನಂಗೆ ಆಫರಲ್ಲಿ ಅರ್ಧ kg ಟೊಮೆಟೊ ಬರೀ ₹9ಗೆ ಸಿಕ್ತು ಅಂದ್ಬಿಟ್ಟು ಆರ್ಡ್ರ್ ಮಾಡಿಕೊಂಡೆ. ಅದೇ ಹಂಗೆ ಒಂದೆರಡು ಬಿಸ್ಕೆಟ್ ಪ್ಯಾಕೆಟ್ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದಿಷ್ಟನ್ನು ನಾನು ಇನ್ಸ್ಟಾಮಾರ್ಟಲ್ಲಿ ಮತ್ತು
ಫ್ಲಿಪ್‌ಕಾರ್ಟಲ್ಲಿ ತರಿಸ್ಕೊಂಡಿದ್ದೆ. ಮತ್ತು ಇದೊಂದು ಡೆಸರ್ಟ್ ಥರ ಟ್ರೈ ಮಾಡಿದ್ದೆ. ಬಟ್ ನನಗೆ ಸ್ವಲ್ಪ ಇದು ಒಂಥರ ಸ್ವೀಟ್ ಸ್ವೀಟ್ ಥರ ಅಂತ ಅನ್ನಿಸ್ತು. ನಮ್ಮ ಮನೆಯವ್ರಿಗೂ ಯಾಕೋ ಇಷ್ಟ ಆಗಿಲ್ಲ. ಅಂದರೆ ಸ್ವಲ್ಪ ಜಾಸ್ತಿ ಸ್ವೀಟ್ ಇಲ್ಲ ಅಂತ ಅವ್ರು ಹೇಳಿದ್ರು. ಬಟ್ ಆ ಬಿಸ್ಕೆಟು ಅದೆಲ್ಲ ನೋಡಿದ್ರೆ ನನಗೇನೆ ಒಂಥರ ಸ್ವೀಟ್ ಅಂತ ಅನ್ನಿಸ್ತು. ಒಟ್ನಲ್ಲಿ ಚೆನ್ನಾಗಿದೆ. ಒಂದು ಸ್ವಲ್ಪ ತಿನ್ಬೋದು ಅಷ್ಟೇ. ನನಗೇನು ಜಾಸ್ತಿ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಆಮೇಲೆ ಹಂಗೆ ವೀಡಿಯೋ ಮಾಡ್ಕೊತಾ ಇದ್ದೆ. ಅಲ್ಲಿ ನೋಡಿದ್ರೆ ಸರಿಗಮಪ ಅದು ಸಾಂಗ್ ಬೇರೆ ಬರ್ತಾ ಇತ್ತು. ಸೊ, ಆವಾಗ ಅದನ್ನ ಮ್ಯೂಟ್ ಮಾಡಿರಲಿಲ್ಲ. ಹಂಗೇನೆ ವೀಡಿಯೋ ಮಾಡ್ಕೊಂಬಿಟ್ಟಿದ್ದೆ. ಸೊ, ಅದಕ್ಕೋಸ್ಕರ ಏನು ಮಾಡಿದೆ, ಮ್ಯೂಟ್ ಮಾಡ್ಬಿಟ್ಟು ಮಾತಾಡೋಣ ಅಂತಂದ್ಬಿಟ್ಟು ಸುಮ್ಮನಾದೆ. ಟ್ರೈ ಮಾಡ್ಬೋದು, ಒಂದ್ಸರಿ ಟ್ರೈ ಮಾಡ್ಬೋದು. ಡೆಸರ್ಟ್ ಎಲ್ಲ ಇಷ್ಟ ಆಗುತ್ತೆ ನೋಡಿ, ಅಂಥವ್ರು ಟ್ರೈ ಮಾಡ್ಬೋದು. ನಮ್ಮಮ್ಮ ಅಂದರೆ ಸೊ ಇವಾಗ ಫ್ರಿಜ್ಜಿಂದ ಹಂಗೆ ಡೈರೆಕ್ಟ್ ತೊಗೊಬಂದ್ನಲ್ಲ, ನನಗೆ ಬೇಡ, ನಾನು ಆಮೇಲೆ ತಿಂತೀನಿ ಅಂತ ಅಂದ್ಬಿಟ್ಟು ಅವರು ತಿನ್ನಿಲ್ಲ. ಒಂಥರ ಚೆನ್ನಾಗಿತ್ತು. ಆದರೆ ನಮಗೆ ಲೈಕ್ ಆಗಿಲ್ಲ ಅನ್ಸುತ್ತೆ. ಜಾಸ್ತಿ ಸ್ವೀಟ್ ತಿನ್ನೋರು, ಈ ಥರ ಡೆಸರ್ಟ್ ಇಷ್ಟಪಡೋರಿಗೆ ಇಷ್ಟ ಆಗಬಹುದು. ಬಟ್ ಒಂದ್ಸಲಿ ಟ್ರೈ ಮಾಡ್ಬೋದು, ಏನಿಲ್ಲ, ಆರಾಮ್ಸೆ ಒಂದ್ಸಲಿ ಟ್ರೈ ಮಾಡ್ಬೋದು. ನಮ್ಮ ಮನೆಯವ್ರು ಸಂಜೆ ಮೇಲೆ ತಿಂದರು. ಅವರು ಕೂಡ ಅಷ್ಟೇ ಚೆನ್ನಾಗಿದೆ, ಬಟ್ ಆದರೆ ಸ್ವೀಟ್ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂತಂದರು. ಆಮೇಲೆ ಮ್ಯಾಂಗೋನು ಕೂಡ ಸ್ವೀಟ್ ಇರಲಿಲ್ಲ. ಅದಕ್ಕೇ ಆ ರೆಸಿಪಿನ ಮಾಡ್ಕೊಂಡಿದ್ನಲ್ಲ, ಆ ರೆಸಿಪಿನ ನಾನು ಹಾಕೋಣ ಅಂತ ಅಂದ್ಕೊಂಡೆ. ಬಟ್ಟು ನನಗೆ ಯಾಕೋ ಇಷ್ಟ ಆಗಲಿಲ್ವಲ್ಲ, ಸೊ ಅದರಿಂದ ಹಾಕಿಲ್ಲ. ನೆಕ್ಸ್ಟ್ ಟೈಮ್ ಬೇರೆ ಥರದ್ದು ಯಾವುದಾದ್ರೂ ಡೆಸರ್ಟ್‌ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆವಾಗ ಹಾಕ್ತೀನಿ. ನನಗಿಷ್ಟ ಆದರೆ ಹಾಕ್ತೀನಿ. ನನಗೆ ಇಷ್ಟ ಆಗಿಲ್ಲ ಅಂದರೆ ಆಮೇಲೆ ನಿಮ್ಗೆ ಹಾಕಿ ನಿಮಗೂ ಇಷ್ಟ ಆಗಿಲ್ಲ ಅಂದರೆ ಸುಮ್ಮನೆ ಯಾಕೆ ಅಂತ ಅಂದ್ಬಿಟ್ಟು ಹಾಕಿಲ್ಲ. ಮತ್ತು ಸಂಜೆ ನಾವು ಇದನ್ನು ಮಾಡಿದೆ. ಇದು ನೆಕ್ಸ್ಟ್ ಡೇ ಸಂಜೆ ಹಂಗೆ ಸುಮ್ಮನೆ ಯೋಚನೆ ಮಾಡ್ತಾಯಿದ್ದೆ. ಆವಾಗ ಏನು ಶಾವಿಗೆ ಮಾಡೋಣ, ಒತ್ತು ಶಾವಿಗೆ ಅಂತ ಅಂದ್ಬಿಟ್ಟು ರಾಗಿ ಹಿಟ್ಟು ಮತ್ತು ಕೌಶಿಕಿಗೆ ಅಂದ್ಬಿಟ್ಟು ರಾಗಿ ಸರಿ ಮಾಡಿದ್ನಲ್ಲ, ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಎರಡನ್ನೂ ಸೇರಿಸಿ, ಅಂದರೆ ಫ್ಲೇವರ್ ಘಮ ಘಮ ಅಂತ ಇರುತ್ತೆ ಅಂದ್ಬಿಟ್ಟು ಮಾಡಿದ್ದೆ. ನಾರ್ಮಲಾಗಿ ಮುದ್ದೆ ಯಾವ ಥರ ಮಾಡ್ಕೊತೀವಿ ಅದೇ ರೀತಿ ಮಾಡ್ಕೊಂಡಿದ್ದೆ ಅಷ್ಟೇ, ಬೇರೆ ಇನ್ನೇನು ವ್ಯತ್ಯಾಸ ಇಲ್ಲ. ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೆ. ಇದರಲ್ಲಿ ಅದು ಮಿಸ್ ಆಗಿಬಿಟ್ಟಿದೆ. ನಾರ್ಮಲಾಗಿ ಮುದ್ದೆನ ಯಾವ ರೀತಿ ನಾವು ಬೇಯಿಸ್ಕೊತೀವಿ ಅದೇ ರೀತಿ ಬೇಯಿಸ್ಕೊಬೇಕು ಒಂದು 5 ನಿಮಿಷ. 5 ಬೇಯೋ ಅಷ್ಟರಲ್ಲಿ ಈ ಕಡೆ ನಾನು ಕಾಯಿ ಹಾಲನ್ನ ಮಾಡ್ಕೊತಾ ಇದ್ದೀನಿ. ಕಾಯಿ ಹಾಲು ನಾರ್ಮಲಾಗಿ ತೆಂಗಿನಕಾಯಿ ತುರಿ ಅಥವಾ ತೆಂಗಿನಕಾಯಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಒಂದು 2 ಏಲಕ್ಕಿ ಮತ್ತು ಒಂದು ಸ್ವಲ್ಪ ಎಷ್ಟು ಬೇಕು ಇದು ಸ್ವೀಟ್ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಏಲಕ್ಕಿ ಪೌಡರ್ನ ಹಾಕ್ಕೊಂಡು, ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋ ಅಂಥದ್ದು ಅಷ್ಟೇ. ತುಂಬಾ ಈಸಿಯಾಗಿ ಮಾಡ್ಕೊಬೋದು ಇದನ್ನು. ಇದನ್ನು ಅವರೆಕಾಳು ಒಂದು ಪಲಾವ್ ಥರ ಬರುತ್ತೆ, ಅದನ್ನು ಕಿಚಡಿ ಅಂತ ಮಾಡ್ತಾರೆ. ಸೊ ಅದಕ್ಕೂ ಇದು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಈ ಥರ ಶಾವಿಗೆ ಮಾಡಿದ್ರೂ ಚೆನ್ನಾಗಿರುತ್ತೆ. ನಾನು ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿದ್ದೆ ಅಷ್ಟೇ, ಜಾಸ್ತಿ ಏನು ಮಾಡಿರಲಿಲ್ಲ. ನನ್ನ ಕೈಲಿ ಒತ್ತಕ್ಕಾಗಿಲ್ಲ, ಆಮೇಲೆ ನಮ್ಮಮ್ಮ ಒತ್ತಿದ್ರು. ರಾಗಿ ಶಾವಿಗೆ, ಅಕ್ಕಿ ಶಾವಿಗೆನೂ ಮಾಡ್ತಾರೆ. ರಾಗಿ ಶಾವಿಗೆನೂ ಮಾಡಿದೆ. ಆಮೇಲೆ ರಾಗಿ ಇತ್ತಲ್ಲ, ಸರಿ ಒಂದ್ಸಲ ಮಾಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ರಾಗಿ ಹಿಟ್ಟು ಮತ್ತು ಒಡ್ ರಾಗಿ ಹಿಟ್ಟು ಬರುತ್ತೆ ನೋಡಿ, ಅದನ್ನು ಮಾಡಿದೆ. ಬರೀ ಒಡ್ ರಾಗಿ ಹಿಟ್ಟಲ್ಲೂ ಮಾಡ್ತಾರೆ. ನಾನು ಎರಡನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟು ಮಾಡಿದ್ದೆ. ಒಟ್ನಲ್ಲಿ ಚೆನ್ನಾಗಿ ಬಂದಿತ್ತು. ಪಕ್ಕಾ ಒಂದ್ಸಲಿ ನೀವು ಟ್ರೈ ಮಾಡಿ. ನಿಜ ತುಂಬಾ ಚೆನ್ನಾಗಿರುತ್ತೆ. ಒಂದು ಚೂರು ಮುರಿದೋಗಿರ್ಲಿಲ್ಲ. ಹೆಂಗೆ ಎತ್ತುತ್ತೀವಿ ಹಂಗೇನೆ ಬರ್ತಾಯಿತ್ತು. ಹಿಟ್ಟು ಚೆನ್ನಾಗಿ ಬೆಂದಿತ್ತು ಹದವಾಗಿ ಅದರಿಂದ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಸ್ವಲ್ಪ ತೆಳುವಾಗಿ ನಾವು ಒತ್ಕೊಬೇಕು. ಜಾಸ್ತಿ ಮಂದ ಮಾಡಿಬಿಡ್ಬಾರ್ದು. ಆಮೇಲೆ ನಮ್ಮಮ್ಮ ಸ್ವಲ್ಪ ದೊಡ್ಡದಾಗೆ ಒತ್ತಬೇಕಿತ್ತು. ಚಿಕ್ಕದಾಗಿ ಅಂದರೆ ಎಷ್ಟು ಅಂತ ಒತ್ತಕ್ಕಾಗುತ್ತೆ. ಒಂದರಲ್ಲಿ ಒಂದು 3, 4 ಒತ್ತಿದ್ರೆ ಆಗ್ತಾಯಿತ್ತು ಅಂತ ಅನ್ಬೋದು. ನಾನೆಲ್ಲೋ ಅಂಟ್ಕೊಳ್ಳುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಒಂಚೂರು ಅಂಟ್ಕೊಂಡಿಲ್ಲ. ನಾವು ಹೆಂಗೆ ಎತ್ತುತ್ತೀವಿ ಹಂಗೇನೆ ಬಂದಿತ್ತು. ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು. ಊರಲ್ಲೆಲ್ಲ ದೊಡ್ಡದು ಶಾಮ್ಗೆ ಕೊಂತು ಅಂತ ಬರುತ್ತೆ. ನಮ್ಮ ಕಡೆ ಶಾಮ್ಗೆ ಕೊಂತು ಅಂತ ಅಂತೀವಿ. ಸೊ ಅದರಲ್ಲಿ ಮಾಡ್ತಾ ಇದ್ದಿದ್ದು. ಅದ್ರಲ್ಲಿ ಅಕ್ಕಿದ್ರಲ್ಲಿ ಮಾಡ್ತಾ ಇದ್ದಿದ್ದು. ಅದು ಎಲ್ಲಿ ನಾನು ಸದ್ಯಕ್ಕೆ ತಿಂದೇ ಇಲ್ಲ ಅದನ್ನು. ಅದೆಷ್ಟೋ ವರ್ಷ ಆಗಿದೆಯೋ ಅಂತಲೇ ಗೊತ್ತಿಲ್ಲ. ನನಗೆ ಸಡನ್ನಾಗಿ ನೆನಪಾಯ್ತು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಊಟನೂ ಕೂಡ ಸ್ವಲ್ಪ ಕಡಿಮೆ ಇತ್ತು. ಮತ್ತೆ ಬೇರೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಸರಿ ಇದೇ ರಾಗಿ ಇದ್ರಲ್ಲಿ ಮಾಡ್ಕೊಂಬಿಡೋಣ, ಒಂದ್ಸಲ ಟ್ರೈ ಮಾಡೋಣ. ಚೆನ್ನಾಗಿ ಬಂತು ಅಂದರೆ ಇನ್ನೊಂದು ಸಲ ಅಕ್ಕಿದ್ರಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಸಖತ್ತಾಗಿ ಬಂದಿತ್ತು. ಈ ಒಂದು ರೆಸಿಪಿನ ಡೆಫಿನೆಟ್ಲಿ ನೀವು ಒಂದ್ಸಲ ಟ್ರೈ ಮಾಡಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ಕಾಯಿ ಹಾಲು ಮತ್ತು ಇದೆರಡೂ ಅಂದರೆ ಬಿಸಿ ಬಿಸಿಯಾಗಿ ತಿನ್ನಬೇಕು. ಆರೋದ್ಮೇಲೆ ತಿಂದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಯಾವುದೇ ಊಟ ಆದ್ರೂ ಅಷ್ಟೇ, ಬಿಸಿ ಬಿಸಿಯಾಗಿ ತಿಂದರೆ ಆ ಟೇಸ್ಟ್ ಸಿಗುತ್ತೆ. ಸ್ವಲ್ಪ ಆರೋದ್ರೆ ಅಷ್ಟು ಇಷ್ಟ ಆಗಲ್ಲ. ಕೆಲವೊಬ್ರಿಗೆ ಆರೋದ್ರೇ ಇಷ್ಟ ಆಗುತ್ತೆ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ.
ಪ್ಲೀಸ್ ಒಂದು ಪುಟ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.